ಸ್ನೇಹಿತರೆ, ಭಾರತಕ್ಕೆ ಇದೀಗ 24 ದಿನಗಳ ಭಯಾನಕ ಎಚ್ಚರಿಕೆ ಬಂದಿದೆ. ಇದು ಸಾಮಾನ್ಯ ಬೆದರಿಕೆ ಅಲ್ಲವೇ ಅಲ್ಲ. ಈ 24 ದಿನಗಳಲ್ಲಿ ಭಾರತ ಏನೂ ಮಾಡದಿದ್ದರೆ, ಬೇಡಿಕೆಗಳನ್ನು ಪೂರೈಸದಿದ್ದರೆ, ವಿಷಯ ನೇರವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದವರೆಗೂ ಹೋಗುತ್ತದೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ಎಚ್ಚರಿಕೆಯನ್ನು ಯಾರು ಕೊಟ್ಟರು? ಭಾರತದಂತಹ ದೊಡ್ಡ ದೇಶವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಳೆಯುತ್ತೇವೆ ಎಂದು ಹೇಳುವ ಆ ಶಕ್ತಿ ಯಾರು? ಮತ್ತು ಯಾಕೆ ಹಠಾತ್ತನೆ ಭಾರತ ಗುರಿಯಾಗಿ ಬದಲಾಗಿದೆ? ಇದರ ಜೊತೆಗೆ ಮತ್ತೊಂದು ರಹಸ್ಯಮಯ ಘಟನೆಯೂ ನಡೆದಿದೆ. ಅಂದರೆ 1ನೇ ಜನವರಿ 2026 ಬೆಳಗ್ಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರಹಸ್ಯಮಯ ವಿನಿಮಯ ನಡೆದಿದೆ. ಇದರ ಬಗ್ಗೆ ಟಿವಿ ಚಾನೆಲ್ಗಳು ಮಾತನಾಡುತ್ತಿಲ್ಲ, ಪತ್ರಿಕೆಗಳು ಮುದ್ರಿಸುತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ನಡೆಯುತ್ತಿಲ್ಲ. ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಇದರಲ್ಲಿ ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಅಥವಾ ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಯೋಚಿಸಬೇಡಿ. 2 ದೇಶಗಳಲ್ಲಿನ ಕೋಟ್ಯಂತರ ಪ್ರಾಣಗಳು ಒಂದು ಕ್ಷಣದಲ್ಲಿ ಅಪಾಯದಲ್ಲಿ ಬೀಳುತ್ತವೆ. ಮತ್ತು ಇದೆಲ್ಲ ಕೇವಲ ಆರಂಭ ಮಾತ್ರ. ಇಂದು ಈ ವಿಶೇಷ ರಿಪೋರ್ಟ್ನಲ್ಲಿ ನಾವು ನಿಮಗೆ ಕೆಲವು ಆಶ್ಚರ್ಯಕರ ಸುದ್ದಿಗಳನ್ನು ಹೇಳಲು ಹೊರಟಿದ್ದೇವೆ. ಇವು ದೊಡ್ಡ ನ್ಯೂಸ್ ಚಾನೆಲ್ಗಳಲ್ಲೂ ಪ್ರಸಾರವಾಗುತ್ತಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ನೋಡಿ. ಆದರೆ ಮುಂದುವರಿಯುವ ಮುಂಚೆ ಒಂದು ಸಣ್ಣ ಮಾತು. ನಿಮಗೂ ನಮ್ಮ ದೇಶ ಭಾರತದ ಮೇಲೆ ಹೆಮ್ಮೆ ಇದ್ದರೆ, ಒಬ್ಬ ನಿಜವಾದ ದೇಶಭಕ್ತನಂತೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ತಪ್ಪದೇ ಬರೆಯಿರಿ. ಸ್ನೇಹಿತರೆ, ಭೂಗೋಳಶಾಸ್ತ್ರದ ಪುಸ್ತಕಗಳು ನಮಗೆ ಹೀಗೆ ಹೇಳುತ್ತವೆ: ನಕ್ಷೆಯ ಮೇಲೆ ಚಿತ್ರಿಸಿದ ಗೆರೆಗಳು ಯಾವುದೇ ಕಾರಣವಿಲ್ಲದೆ ಬದಲಾಗುವುದಿಲ್ಲ. ಗಡಿಗಳು ಬದಲಾಗಬೇಕೆಂದರೆ ಯುದ್ಧಗಳು ನಡೆಯಬೇಕು ಅಥವಾ ತುಂಬಾ ದೊಡ್ಡ ಅಂತಾರಾಷ್ಟ್ರೀಯ ಸಂಚುಗಳನ್ನು ರಚಿಸಬೇಕು. ಆದರೆ ಇಂದು ನಮ್ಮ ನೆರೆಯಲ್ಲಿ ನಡೆಯುತ್ತಿರುವ ಆಟ ಯಾವ ಪುಸ್ತಕದಲ್ಲೂ ಮೊದಲು ಸಿಗುವುದಿಲ್ಲ. ಈ ಆಟ ನಡೆಯುತ್ತಿದೆ ಬಾಂಗ್ಲಾದೇಶದಲ್ಲಿ, ಮತ್ತು ಈ ಆಟಕ್ಕೆ ನೇರವಾಗಿ ಗುರಿ ಆಗುತ್ತಿದೆ ಭಾರತ. ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ನೆರೆಯ ದೇಶಗಳು. ಎರಡರ ಇತಿಹಾಸ ಒಂದರೊಂದಿಗೆ ಮತ್ತೊಂದು ಬೆಸೆದುಕೊಂಡಿದೆ. 1571ರ ಯುದ್ಧದಿಂದ ಇಂದಿನವರೆಗೂ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಡೆದ ವಿಷಯಗಳು ಆ ಬಂಧಗಳ ಅಡಿಪಾಯವನ್ನು ಅಲುಗಾಡಿಸಿವೆ. ಪರಿಸ್ಥಿತಿಗಳು ಅಷ್ಟು ಬದಲಾಗಿವೆ. ಬಾಂಗ್ಲಾದೇಶದ ಬೀದಿಗಳಲ್ಲಿ ಬಹಿರಂಗವಾಗಿ ಘೋಷಣೆಗಳನ್ನು ಮಾಡುತ್ತಿದ್ದಾರೆ. ಭಾರತೀಯರನ್ನು ಹೊರಗಡೆ ಓಡಿಸಿ ಎಂದು, ಅವರ ಉದ್ಯೋಗಗಳನ್ನು ಕಸಿದುಕೊಳ್ಳಿ, ಅವರ ವರ್ಕ್ ಪರ್ಮಿಟ್ಗಳನ್ನು ರದ್ದು ಮಾಡಿ. ಈಗ ಪ್ರಶ್ನೆ ಏನೆಂದರೆ, ಇದೆಲ್ಲ ಹಠಾತ್ತನೆ ಹೇಗೆ ನಡೆಯಿತು? ಭಾರತ ಆ ದೇಶಕ್ಕೆ ಜನ್ಮ ನೀಡಲು ಸಹಾಯ ಮಾಡಿದ ದೇಶ. ಅದೇ ದೇಶ ಇಂದು ಭಾರತದ ಮೇಲೆ ಏಕೆ ಇಷ್ಟು ವಿಷವನ್ನು ಉಗುಳುತ್ತಿದೆ? ಇದರ ಹಿಂದಿನ ಕಥ ಕೇವಲ ಕೋಪದಲ್ಲ. ಇದರ ಹಿಂದೆ ರಾಜಕೀಯವಿದೆ, ಸಂಚುಗಳಿವೆ ಮತ್ತು ತುಂಬಾ ಆಳವಾದ ಆಟಗಳಿವೆ. ಈ ಮೊತ್ತದ ವಿಷಯಕ್ಕೆ ಮೂಲ ಬಾಂಗ್ಲಾದೇಶದಲ್ಲಿನ ಒಂದು ವಿದ್ಯಾರ್ಥಿ ಸಂಘ. ಅದರ ಹೆಸರು ಇನ್ಕಲಾಬ್ ಮಂಚ್. ಕೇಳಲು ಈ ಹೆಸರು ಸಣ್ಣದಂತೆ ತೋರುತ್ತದೆ, ಆದರೆ ಅದರ ಪ್ರಭಾವ ತುಂಬಾ ದೊಡ್ಡದು. ಕಳೆದ ಕೆಲವು ತಿಂಗಳುಗಳಿಂದ ಈ ಸಂಘ ತುಂಬಾ ಆಕ್ರಮಣಕಾರಿಯಾಗಿ ಬದಲಾಗಿದೆ. ಅವರ ನಾಯಕರು ಟಿವಿ ಡಿಬೇಟ್ಗಳಲ್ಲಿ ಅಲ್ಲದೆ ಬೀದಿಗಳಿಗೆ ಬಂದು ಬಹಿರಂಗವಾಗಿ ಎಚ್ಚರಿಕೆಗಳನ್ನು ನೀಡುತ್ತಿದ್ದಾರೆ. ಅವರ ಅತ್ಯಂತ ದೊಡ್ಡ ಬೇಡಿಕೆ ಏನೆಂದರೆ, ಬಾಂಗ್ಲಾದೇಶದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿ ಭಾರತೀಯನನ್ನು ತಕ್ಷಣ ಹೊರಗಡೆ ಓಡಿಸಬೇಕು. ಅವರ ವರ್ಕ್ ಪರ್ಮಿಟ್ಗಳನ್ನು ರದ್ದು ಮಾಡಬೇಕು. ಅವರ ಉದ್ಯೋಗಗಳನ್ನು ಬಾಂಗ್ಲಾದೇಶಿಯರಿಗೆ ನೀಡಬೇಕು. ಈಗ ನೀವೇ ಯೋಚಿಸಿ, ಭಾರತದಲ್ಲಿ ಯಾವುದಾದರೂ ಸಂಘ ನಿಂತು ಎಲ್ಲಾ ವಿದೇಶಿ ಕಾರ್ಮಿಕರನ್ನು ಹೊರಗಡೆ ಓಡಿಸಿ ಎಂದು ಹೇಳಿದರೆ ಪ್ರಪಂಚಾದ್ಯಂತ ಹಂಗಾಮ ನಡೆಯುತ್ತದೆ. ಮಾನವ ಹಕ್ಕುಗಳು, ಅಲ್ಪಸಂಖ್ಯಾತರು, ಪ್ರಜಾಪ್ರಭುತ್ವ ಎಲ್ಲವೂ ನೆನಪಿಗೆ ಬರುತ್ತವೆ. ಆದರೆ ಅದೇ ಮಾತು ಭಾರತದ ಮೇಲೆ ಬಂದಾಗ ಎಲ್ಲರೂ ಯಾಕೆ ಮೌನವಾಗಿರುತ್ತಾರೆ? ಈ ದ್ವೇಷ ಹಠಾತ್ತನೆ ಬಂದದ್ದಲ್ಲ. ಇದರ ಆರಂಭ ಒಂದು ಪ್ರಾಣ ಹೋದದರಿಂದ ನಡೆಯಿತು. ಬಾಂಗ್ಲಾದೇಶದಲ್ಲಿನ ಪ್ರಸಿದ್ಧ ವಿದ್ಯಾರ್ಥಿ ನಾಯಕ ಮತ್ತು ಇನ್ಕಲಾಬ್ ಮಂಚ್ ಪ್ರತಿನಿಧಿ ಶರೀಫ್ ಉಸ್ಮಾನ್ ಹಾದಿ ರಹಸ್ಯಮಯ ಪರಿಸ್ಥಿತಿಗಳಲ್ಲಿ ಪ್ರಾಣ ಕಳೆದುಕೊಂಡನು. ಈ ಸುದ್ದಿ ಹೊರಬಂದ ಕೂಡಲೇ ಮೊತ್ತ ದೇಶ ಕುದಿಯಿತು. ವಿದ್ಯಾರ್ಥಿಗಳು ಬೀದಿಗಳಿಗೆ ಬಂದರು. ನಿರಸನೆಗಳು ಆರಂಭವಾದವು ಮತ್ತು ವಾತಾವರಣ ಸಂಪೂರ್ಣವಾಗಿ ವಿಷಮಯವಾಯಿತು. 28 ಡಿಸೆಂಬರ್ 2025 ರಾತ್ರಿ ಇನ್ಕಲಾಬ್ ಮಂಚ್ ಮಹಾಸಚಿವ ಅಬ್ದುಲ್ಲಾ
ಅಲ್ ಜಾಬಿರ್ ನೇರವಾಗಿ ಮೊಹಮ್ಮದ್ ಯೂನುಸ್ ತಾತ್ಕಾಲಿಕ ಸರ್ಕಾರದ ಮುಂದೆ 4 ದೊಡ್ಡ ಬೇಡಿಕೆಗಳನ್ನು ಇಟ್ಟನು. ಇವು ಸಾಮಾನ್ಯ ಬೇಡಿಕೆಗಳಲ್ಲ. ಇವು ನೇರವಾಗಿ ಭಾರತದ ಮೇಲೆ ಬಹಿರಂಗ ಪ್ರಕಟಣೆ. ಮೊದಲ ಬೇಡಿಕೆ ಏನೆಂದರೆ, ಹತ್ಯಾಕಾರರನ್ನು 24 ದಿನಗಳಲ್ಲಿ ಹಿಡಿದು ಬಂಧಿಸಿ ಮತ್ತು ಶಿಕ್ಷೆ ನೀಡಿ. ಈ ಬೇಡಿಕೆಯಾದರೋ ಅರ್ಥವಾಗುತ್ತದೆ. ಆದರೆ ಎರಡನೇ ಬೇಡಿಕೆ ಮೊತ್ತ ವಿಷಯವನ್ನು ರೆಚ್ಚಗೊಟ್ಟಿತು. ಬಾಂಗ್ಲಾದೇಶವನ್ನು ಸ್ವಾವಲಂಬಿಯಾಗಿಸಬೇಕೆಂದರೆ ಮೊದಲು ಅಲ್ಲಿರುವ ಭಾರತೀಯರನ್ನು ಹೊರಗಡೆ ಓಡಿಸಬೇಕು ಎಂದು ಹೇಳಿದರು. ಅವರ ಸ್ಥಾನದಲ್ಲಿ ಬಾಂಗ್ಲಾದೇಶಿ ಪೌರರಿಗೆ ಉದ್ಯೋಗಗಳನ್ನು ನೀಡಬೇಕು. ಅಂದರೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಭಾರತೀಯರನ್ನು ಬಲಿ ಬಕರಗಳಂತೆ ಮಾಡುತ್ತಿದ್ದಾರೆ. ದೇಶದಲ್ಲಿನ ಅಂತರ್ಗತ ಸಮಸ್ಯೆಗಳನ್ನು ಭಾರತದ ತಲೆ ಮೇಲೆ ಹಾಕುತ್ತಿದ್ದಾರೆ. ಮೂರನೇ ಬೇಡಿಕೆ ಇನ್ನೂ ಹೆಚ್ಚು ಅಪಾಯಕಾರಿ. ಇನ್ಕಲಾಬ್ ಮಂಚ್ ನೇರವಾಗಿ ಭಾರತಕ್ಕೆ ಎಚ್ಚರಿಕೆ ನೀಡಿದೆ. ಸಾವಿಗೆ ಕಾರಣರಾದವರನ್ನು ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸದಿದ್ದರೆ, ಭಾರತ ಸಹಕರಿಸದಿದ್ದರೆ ಅವರು ಭಾರತವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಳೆಯುತ್ತೇವೆ ಎಂದು. ಈಗ ಯೋಚಿಸಿ, ಒಂದು ವಿದ್ಯಾರ್ಥಿ ಸಂಘ, ಒಂದು ಮೊತ್ತ ದೇಶ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದು ಕೇವಲ ಕೋಪವಲ್ಲ, ಇದು ಒಂದು ವ್ಯೂಹ. ನಾಲ್ಕನೇ ಬೇಡಿಕೆಯಲ್ಲಿ ಆವಾಮಿ ಲೀಗ್ ಮತ್ತು ಗೂಢಚಾರ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಅಂದರೆ ಸ್ಪಷ್ಟವಾಗಿ ತಿಳಿಯುತ್ತಿದೆ, ವಿಷಯ ಕೇವಲ ಪ್ರಾಣಗಳನ್ನು ತೆಗೆದುಕೊಳ್ಳುವುದಲ್ಲ. ವಿಷಯ ಅಧಿಕಾರ, ನಿಯಂತ್ರಣ ಮತ್ತು ಅಂತಾರಾಷ್ಟ್ರೀಯ ಒತ್ತಡವನ್ನು ಸೃಷ್ಟಿಸುವುದು. ಭಾರತದ ಮಾಜಿ ರಾಯಭಾರಿ ಮತ್ತು ವಿದೇಶಾಂಗ ನೀತಿ ತಜ್ಞ ಅನಿಲ್ ತ್ರಿಗುನಾಯತ್ ಈ ಮೊತ್ತ ವಿಷಯದ ಮೇಲೆ ತುಂಬಾ ತೀವ್ರವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರ ಮಾತುಗಳಲ್ಲಿ ಈ ಮೊತ್ತ ಬೇಡಿಕೆಗಳು ವಾಸ್ತವಿಕವಲ್ಲ. ಭಾರತೀಯರನ್ನು ಹೊರಗಡೆ ಓಡಿಸಿದರೆ ಬಾಂಗ್ಲಾದೇಶ ಸ್ವಾವಲಂಬಿಯಾಗುತ್ತದೆ ಎಂದು ಭಾವಿಸುವವರಿಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳಿದಿಲ್ಲ ಮತ್ತು ರಾಜಕೀಯದ ಬಗ್ಗೆಯೂ ತಿಳಿದಿಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ, ಮೊಹಮ್ಮದ್ ಯೂನುಸ್ ತಾತ್ಕಾಲಿಕ ಸರ್ಕಾರದಿಂದ ಇದುವರೆಗೂ ಯಾವ ಸ್ಪಷ್ಟ ಪ್ರಕಟಣೆ ಬಂದಿಲ್ಲ, ಯಾವ ವಿವರಣೆ ಇಲ್ಲ, ಯಾವ ಖಂಡನೆ ಇಲ್ಲ. ಈ ಮೌನವೇ ತಾನಾಗಿ ತುಂಬಾ ಮಾತನಾಡುತ್ತಿದೆ. ಬಾಂಗ್ಲಾದೇಶದಲ್ಲಿಯೇ ಮೀಡಿಯಾ ಪ್ರಶ್ನೆಗಳನ್ನು ಎತ್ತುತ್ತಿದೆ. ಸರ್ಕಾರ ಭಯಪಟ್ಟಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಸಮಯ ತೆಗೆದುಕೊಳ್ಳುತ್ತಿದೆಯಾ ಎಂದು. ಮತ್ತು ಈ ವಾತಾವರಣದಲ್ಲಿಯೇ ನಾವು ಮತ್ತೊಂದು ಅತ್ಯಂತ ಸೂಕ್ಷ್ಮವಾದ ಸುದ್ದಿಯ ಕಡೆಗೆ ಹೋಗುತ್ತೇವೆ. ಅದು 1ನೇ ಜನವರಿ 2026 ಮೊತ್ತ ಪ್ರಪಂಚ ಹೊಸ ವರ್ಷವನ್ನು ಆಚರಿಸುತ್ತಿರುವಾಗ. ಅದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರಹಸ್ಯಮಯ ವಿನಿಮಯ ನಡೆದಿದೆ. ಇದರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ತಿಳಿದಿದೆ. ಪ್ರತಿ ವರ್ಷ 1ನೇ ಜನವರಿ ದಿನ ಭಾರತ ಮತ್ತು ಪಾಕಿಸ್ತಾನ ಒಬ್ಬರಿಗೊಬ್ಬರು ತಮ್ಮ ಅಣು ಸ್ಥಾವರಗಳ ಪಟ್ಟಿಯನ್ನು ಹಸ್ತಾಂತರಿಸುತ್ತವೆ. ಇದು ಸಾಮಾನ್ಯ ಪಟ್ಟಿಯಲ್ಲ. ಇದರಲ್ಲಿ 2 ದೇಶಗಳ ಅಣು ಸೌಲಭ್ಯಗಳ ಪೂರ್ಣ ಮಾಹಿತಿ ಇರುತ್ತದೆ. ಯಾವ ಅಣು ಸಂಯಂತ್ರ ಎಲ್ಲಿದೆ, ಎಲ್ಲಿರುವುದು ರಿಸರ್ಚ್ ರಿಯಾಕ್ಟರ್, ಎಲ್ಲಿರುವುದು ರೇಡಿಯೋಯಾಕ್ಟಿವ್ ಪದಾರ್ಥಗಳನ್ನು ಇಡುವುದು, ಎಲ್ಲವೂ. ಇನ್ನು ಅವುಗಳ ನಿಖರ ಸ್ಥಳಗಳು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ವರೆಗೂ. ಈ ಮಾಹಿತಿ ಸಾಮಾನ್ಯ ಜನರಿಗಲ್ಲ. ಇದು ಅತ್ಯಂತ ರಹಸ್ಯಮಯ ದಾಖಲೆ. ಈಗ ನೀವು ಯೋಚಿಸುತ್ತಿರುವುದು, 2 ಶತ್ರು ದೇಶಗಳು ಒಬ್ಬರಿಗೊಬ್ಬರು ಇಷ್ಟು ಸೂಕ್ಷ್ಮ ಮಾಹಿತಿಯನ್ನು ಯಾಕೆ ನೀಡುತ್ತವೆ ಎಂದು. ಇದಕ್ಕೆ ಉತ್ತರ ಒಂದು ಮಾತಿನಲ್ಲಿ: ವಿನಾಶದಿಂದ ರಕ್ಷಣೆ. ತಪ್ಪಾಗಿ ಯಾವುದಾದರೂ ಅಣು ಸಂಯಂತ್ರದ ಮೇಲೆ ದಾಳಿ ನಡೆದರೆ ಅದರ ಪ್ರಭಾವ ಗಡಿಗಳಲ್ಲಿ ನಿಲ್ಲುವುದಿಲ್ಲ. ರೇಡಿಯೇಷನ್ ಎಲ್ಲವನ್ನೂ ನಾಶ ಮಾಡುತ್ತದೆ. ಆದ್ದರಿಂದ ಇದು ಒಂದು ಒಪ್ಪಂದ. ಎಷ್ಟು ಶತ್ರುತ್ವ ಇದ್ದರೂ ಈ ಸ್ಥಾವರಗಳನ್ನು ಗುರಿಯಾಗಿಸಬಾರದು. ಈ ಸಂಪ್ರದಾಯ 1588ರಲ್ಲಿ ಆರಂಭವಾಯಿತು ಮತ್ತು ಇಂದು ಇದು 35 ವರ್ಷಗಳನ್ನು ಮೀರಿದ್ದು. ಪರಿಸ್ಥಿತಿಗಳು ಎಷ್ಟು ದಾರುಣವಾಗಿದ್ದರೂ ಈ ಒಪ್ಪಂದ ಇನ್ನೂ ನಿಂತಿದೆ. ಇದು ತೋರಿಸುತ್ತದೆ, ಕೆಲವು ವಿಷಯಗಳು ರಾಜಕೀಯಕ್ಕೆ ಅತೀತವಾಗಿರುತ್ತವೆ. ಇಲ್ಲಿಂದ ಕಥೆ ಇನ್ನೂ ಗಂಭೀರವಾಗುತ್ತದೆ. ಯಾಕೆಂದರೆ ಈಗ ಮೈದಾನಕ್ಕೆ ಚೈನಾ ಪ್ರವೇಶಿಸುತ್ತಿದೆ ಮತ್ತು ಚೈನಾ ಈ ಬಾರಿ ಟ್ಯಾಂಕುಗಳು ಅಥವಾ ಮಿಸೈಲ್ಗಳಲ್ಲದೆ ಒಂದು ಅಂತಹ ವಸ್ತುವನ್ನು ಆಯುಧವಾಗಿ ಮಾಡುತ್ತಿದೆ. ಅದರ ಬಗ್ಗೆ ಸಾಮಾನ್ಯ ಜನರು ಹೆಚ್ಚು ಯೋಚಿಸುವುದಿಲ್ಲ. ಮತ್ತು ಆ ವಸ್ತು ಬೆಳ್ಳಿ. ಹೌದು, ಅದೇ ಬೆಳ್ಳಿ. ನಾವು ಇದುವರೆಗೂ ಆಭರಣಗಳು ಮತ್ತು ನಾಣ್ಯಗಳೊಂದಿಗೆ ಸಂಬಂಧಿಸಿ ನೋಡುತ್ತಿದ್ದೇವೆ. ಆದರೆ 2026ರಲ್ಲಿ ಬೆಳ್ಳಿ ಕೇವಲ ಆಭರಣಗಳ ಲೋಹವಲ್ಲ. ಇದು ತಂತ್ರಜ್ಞಾನದ ಮೂಲವಾಗಿ ಬದಲಾಗಿದೆ. ಚೈನಾ ಪ್ರಕಟಿಸಿದೆ,
2026 ಮತ್ತು 2027 ಸಮಯದಲ್ಲಿ ಬೆಳ್ಳಿ ರಫ್ತುಗಳ ಮೇಲೆ ಕಠಿಣ ನಿಷೇಧವನ್ನು ವಿಧಿಸುತ್ತೇವೆ ಎಂದು. ಅಂದರೆ 1 ಜನವರಿ 2026ದಿಂದ ಚೈನಾದಿಂದ ಹೊರಹೋಗುವ ಬೆಳ್ಳಿ ಬಹುತೇಕ ನಿಲ್ಲುತ್ತದೆ. ಈಗ ನೀವು ಯೋಚಿಸುತ್ತಿರುವುದು, ಇದರಲ್ಲಿ ಏನೂ ದೊಡ್ಡ ವಿಷಯವಿದೆ, ಚಿನ್ನವಾದರೆ ಅರ್ಥವಾಗುತ್ತದೆ. ಆದರೆ ಅಸಲು ಆಟ ಇಲ್ಲಿಯೇ ಇದೆ. ಇಂದು ಆಧುನಿಕ ಪ್ರಪಂಚ ಬೆಳ್ಳಿಯ ಮೇಲೆ ನಿಂತಿದೆ. ಮಿಸೈಲ್ಗಳ ಗೈಡೆನ್ಸ್ ಸಿಸ್ಟಂನಲ್ಲಿ ಬೆಳ್ಳಿ, ರಾಡಾರ್ನಲ್ಲಿ ಬೆಳ್ಳಿ, ನೈಟ್ ವಿಷನ್ ಡಿವೈಸ್ನಲ್ಲಿ ಬೆಳ್ಳಿ, ಶಾಟಲೈಟ್ಗಳಲ್ಲಿ ಬೆಳ್ಳಿ, ಸೋಲಾರ್ ಪ್ಯಾನೆಲ್ಗಳಲ್ಲಿ ಬೆಳ್ಳಿ, ಸೆಮಿಕಂಡಕ್ಟರ್ ಚಿಪ್ಗಳಲ್ಲಿ ಬೆಳ್ಳಿ, ಇನ್ನು ಅಣು ರಿಯಾಕ್ಟರ್ಗಳಲ್ಲೂ ಬೆಳ್ಳಿಯನ್ನು ಬಳಸುತ್ತಾರೆ. ಈಗ ಅತ್ಯಂತ ಅಪಾಯಕಾರಿ ಅಂಕಿಅಂಶವನ್ನು ಕೇಳಿ. ಪ್ರಪಂಚದಲ್ಲಿನ ಮೊತ್ತ ಶುದ್ಧ ಬೆಳ್ಳಿಯ ಬಹುತೇಕ 60-65% ಒಂದೇ ಚೈನಾದಿಂದ ಬರುತ್ತದೆ. ಅಂದರೆ ಚೈನಾ ಬಾಗಿಲು ಮುಚ್ಚಿದರೆ ಮೊತ್ತ ಪ್ರಪಂಚದ ಉದ್ಯಮ ಬಾಯಾರಿಕೆಯಿಂದ ಕುಸಿದು ಬೀಳುತ್ತದೆ. ಭಾರತ ತನ್ನ ಅಗತ್ಯದ ಬಹುತೇಕ 15% ಬೆಳ್ಳಿಯನ್ನು ಚೈನಾದಿಂದ ಆಮದು ಮಾಡಿಕೊಳ್ಳುತ್ತದೆ. ಈ ಸಪ್ಲೈ ನಿಲ್ಲುವುದರಿಂದ ನೇರವಾಗಿ ನಮ್ಮ ರಕ್ಷಣಾ ಕ್ಷೇತ್ರದ ಮೇಲೆ ಪ್ರಭಾವ ಬೀಳುತ್ತದೆ, ನಮ್ಮ ತಂತ್ರಜ್ಞಾನ ಉದ್ಯಮದ ಮೇಲೆ ಬೀಳುತ್ತದೆ ಮತ್ತು ಅತ್ಯಧಿಕ ಪ್ರಭಾವ ಸೆಮಿಕಂಡಕ್ಟರ್ ಮತ್ತು ಎನರ್ಜಿ ಕ್ಷೇತ್ರಗಳ ಮೇಲೆ ಬೀಳುತ್ತದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದೊಡ್ಡ ಕೊರತೆ ಇದೆ. ಬೆಲೆಗಳು ಆಕಾಶವನ್ನು ಮುಟ್ಟುತ್ತಿವೆ. ಅಂತಹ ಸಮಯದಲ್ಲಿ ಚೈನಾದ ಈ ಹೆಜ್ಜೆ ಕೇವಲ ವ್ಯಾಪಾರ ನಿರ್ಣಯವಲ್ಲ, ಇದು ಒಂದು ವ್ಯೂಹಾತ್ಮಕ ದೆಬ್ಬ. ಗನ್ ಪೇಳದೆಯ ಮೊತ್ತ ಪ್ರಪಂಚವನ್ನು ಮೊಣಕಾಲುಗಳ ಮೇಲೆ ತರುವ ಪ್ರಯತ್ನ, ಮತ್ತು ಭಾರತ ಈ ಆಟಕ್ಕೆ ಹೊರತಾಗಿಲ್ಲ. ಈಗ ಈ ಮೊತ್ತ ಚಿತ್ರವನ್ನು ಬಾಂಗ್ಲಾದೇಶದ ಕೋನದಿಂದ ಸೇರಿಸಿ ನೋಡಿದರೆ ವಿಷಯಗಳು ಇನ್ನೂ ಸ್ಪಷ್ಟವಾಗುತ್ತವೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ. ಮತ್ತೊಂದು ಕಡೆ ಚೈನಾ ನಿಶ್ಶಬ್ದವಾಗಿ ಸಂಪನ್ಮೂಲಗಳ ಮೇಲೆ ಆಧಿಪತ್ಯ ಸಾಧಿಸುತ್ತಿದೆ. ಮೂರನೇ ಕಡೆ ಭಾರತಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಎಚ್ಚರಿಕೆ ನೀಡುತ್ತಿದ್ದಾರೆ. ಇವೆಲ್ಲ ಬೇರೆ ಬೇರೆ ಘಟನೆಗಳಲ್ಲ, ಇವು ಒಂದು ದೊಡ್ಡ ಚೆಸ್ ಬೋರ್ಡ್ನ ಭಾಗಗಳು. ಈಗ ಈ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಹೊರಬಂದಿದೆ. ಅದು ಬಾಂಗ್ಲಾದೇಶ ಅಥವಾ ಚೈನಾದೊಂದಿಗೆ ಸಂಬಂಧವಿಲ್ಲ, ಆದರೆ ಅಸಲಲ್ಲಿ ಭಾರತದ ವ್ಯೂಹದ ಮುಖ್ಯ ಭಾಗ. ಮಾತನಾಡುತ್ತಿರುವುದು ಗಯಾನಾ ಬಗ್ಗೆ. ದಕ್ಷಿಣ ಅಮೆರಿಕಾದಲ್ಲಿನ ಒಂದು ಸಣ್ಣ ದೇಶ, ಆದರೆ ತೈಲದ ವಿಷಯದಲ್ಲಿ ಇಂದು ಮೊತ್ತ ಪ್ರಪಂಚದ ಗಮನ ಅದರ ಮೇಲೆಯೇ ಇದೆ. ಗಯಾನಾ ಸರ್ಕಾರ 2026ರಲ್ಲಿ ನಡೆಯುವ ತೈಲ ಬ್ಲಾಕ್ಗಳ ಹರಾಜಿನಲ್ಲಿ ಭಾರತೀಯ ಕಂಪನಿಗಳಿಗೆ ಬಹಿರಂಗ ಆಹ್ವಾನ ನೀಡಿದೆ. ರೇಂಜಸಿ, ಆಯಿಲ್ ಇಂಡಿಯಾ ಮತ್ತು ರಿಲಯನ್ಸ್ ತರಹದ ಕಂಪನಿಗಳಿಗೆ ನೇರವಾಗಿ ಆಹ್ವಾನ ಕಳುಹಿಸಿದೆ. ಈಗ ಪ್ರಶ್ನೆ ಏಳುತ್ತದೆ, ಗಯಾನಾ ಹಠಾತ್ತನೆ ಭಾರತದ ಮೇಲೆ ಇಷ್ಟು ನಂಬಿಕೆ ಯಾಕೆ ತೋರುತ್ತಿದೆ? ಇದುವರೆಗೂ ಅಲ್ಲಿನ ತೈಲದ ಮೇಲೆ ಅಮೆರಿಕ ಕಂಪನಿ ಎಕ್ಸಾನ್ ಮೊಬೈಲ್ ಆಧಿಪತ್ಯ ಇತ್ತು. ಆದರೆ ಗಯಾನಾ ಈಗ ಒಂದೇ ದೇಶ ಅಥವಾ ಒಂದೇ ಕಂಪನಿಯ ಮೇಲೆ ಆಧಾರವಾಗಬಾರದು ಎಂದುಕೊಳ್ಳುತ್ತಿದೆ. ಅದು ಏಷ್ಯಾ ದೇಶಗಳು ಬರಬೇಕು ಎಂದು ಬಯಸುತ್ತಿದೆ. ಅದರಿಂದ ಸಮತೋಲನ ಇರಬೇಕು ಮತ್ತು ಭಾರತ ಅದಕ್ಕೆ ನಂಬಿಕಸ್ಥ ಆಯ್ಕೆಯಾಗಿ ಬೆಳೆದಿದೆ. ಭಾರತಕ್ಕೆ ಇದು ಸ್ವರ್ಣಾವಕಾಶ. ರಷ್ಯಾದಿಂದ ತೈಲ ಆಮದುಗಳಲ್ಲಿ ಈಗಾಗಲೇ ಕಡಿಮೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಭಾರತ ರಷ್ಯಾದಿಂದ ತೈಲ ಆಮದು ಬಹುತೇಕ 18% ಕಡಿಮೆಯಾಗಿದೆ. ಅಂತಹ ಸಮಯದಲ್ಲಿ ನಮ್ಗೆ ಹೊಸ ಮತ್ತು ನಂಬಿಕಸ್ಥ ಮೂಲಗಳು ಬೇಕು. 2025ರಲ್ಲಿ ಗಯಾನಾ ಭಾರತಕ್ಕೆ ಬಹುತೇಕ 60 ಲಕ್ಷ ಬ್ಯಾರೆಲ್ಗಳ ತೈಲವನ್ನು ಕಳುಹಿಸಿದೆ. ಇದು ಒಂದು ರೀತಿಯ ಟ್ರಯಲ್, ಮತ್ತು ಈ ಟ್ರಯಲ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈಗ ಪೂರ್ಣ ಭಾಗಸ್ವಾಮ್ಯದ ಬಗ್ಗೆ ಮಾತುಗಳು ನಡೆಯುತ್ತಿವೆ. ಭಾರತ ತನ್ನ ಮೊತ್ತ ತೈಲ ಅಗತ್ಯಗಳಲ್ಲಿ ಬಹುತೇಕ 85% ಆಮದು ಮಾಡಿಕೊಳ್ಳುತ್ತದೆ. ಗಯಾನಾ ತರಹದ ದೇಶಗಳೊಂದಿಗೆ ಬಲವಾದ ಒಪ್ಪಂದಗಳು ನಡೆದರೆ ಇದು ನಮ್ಮ ಶಕ್ತಿ ಭದ್ರತೆಯನ್ನು ಮುಂದಿನ ದಶಕಗಳವರೆಗೂ ಬಲಪಡಿಸುತ್ತದೆ, ಮತ್ತು ಅದಕ್ಕಾಗಿಯೇ ಭಾರತ ಈ ಅವಕಾಶವನ್ನು ಕಳೆದುಕೊಳ್ಳಲು ಬಯಸುತ್ತಿಲ್ಲ. ಈಗ ನೀವು ಮೊತ್ತ ದೃಶ್ಯವನ್ನು ಒಮ್ಮೆಗೆ ನೋಡಿದರೆ ಚಿತ್ರ ತುಂಬಾ ಸ್ಪಷ್ಟವಾಗುತ್ತದೆ. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಸಂಘಗಳ ಹೆಸರಿನಲ್ಲಿ ಭಾರತದ ಮೇಲೆ ವಿರೋಧಿ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ. ಚೈನಾ ಬೆಳ್ಳಿ ತರಹದ ವ್ಯೂಹಾತ್ಮಕ ಸಂಪನ್ಮೂಲಗಳನ್ನು ಆಯುಧವಾಗಿ ಮಾಡುತ್ತಿದೆ. ಪಾಕಿಸ್ತಾನದೊಂದಿಗೆ ಅಣು ಸ್ಥಾವರಗಳ ಮಾಹಿತಿ ರಹಸ್ಯ ವಿನಿಮಯ ಪರಿಸ್ಥಿತಿಗಳು ಎಷ್ಟು ಸೂಕ್ಷ್ಮವಾಗಿವೆ ಎಂದು ತೋರಿಸುತ್ತಿದೆ. ಮತ್ತು ಈ ನಡುವೆ ಭಾರತ ನಿಶ್ಶಬ್ದವಾಗಿ
ತನ್ನ ಶಕ್ತಿ ಮತ್ತು ವ್ಯೂಹಾತ್ಮಕ ಅಗತ್ಯಗಳನ್ನು ಸುರಕ್ಷಿತಗೊಳಿಸುವಲ್ಲಿ ಮುಳುಗಿದೆ. ಆದರೆ ಬಾಂಗ್ಲಾದೇಶ ರಾಜಕೀಯದಲ್ಲಿ ನಡೆಯುತ್ತಿರುವ ಉಪ್ಪೆನ ಹೆಚ್ಚು ದಿನಗಳು ಸ್ಥಿರವಾಗಿರುವುದಿಲ್ಲ. ವಿದ್ಯಾರ್ಥಿ ಸಂಘಗಳ ಸಹಾಯದೊಂದಿಗೆ ಯಾವ ಸರ್ಕಾರವೂ ಹೆಚ್ಚು ದಿನಗಳು ನಡೆಯುವುದಿಲ್ಲ. ಇಂದು ಭಾರತದ ಮೇಲೆ ರೆಚ್ಚಗೊಟ್ಟ ಬೆಂಕಿ ನಾಳೆ ಬಾಂಗ್ಲಾದೇಶದ ಅಂತರ್ಗತ ರಾಜಕೀಯವನ್ನು ಸುಟ್ಟುಹಾಕುತ್ತದೆ. ಮತ್ತು ಚೈನಾ ಮಾತನಾಡಿದರೆ ಪ್ರಪಂಚ ಈಗ ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತಿದೆ. ಇದು ಕೇವಲ ವ್ಯಾಪಾರವಲ್ಲ, ಇದು ಆಧಾರವಾಗುವ ಸರಪಳಿ. ಇಂದು ಚೈನಾ ಮೇಲೆ ಹೆಚ್ಚು ಆಧಾರವಾಗಿರುವ ದೇಶಗಳು ನಾಳೆ ಅತ್ಯಧಿಕ ಸಂಕಷ್ಟದಲ್ಲಿ ಇರುತ್ತವೆ. ಭಾರತಕ್ಕೆ ಇದು ಎಚ್ಚರಿಕೆಯೂ ಅವಕಾಶವೂ. ಆದ್ದರಿಂದ ಮಿತ್ರರೇ, ಇದು ಇಂದಿನ ಮುಕ್ತಚಿತ್ರ. ಒಂದು ಕಡೆ 24 ದಿನಗಳ ಎಚ್ಚರಿಕೆ, ಮತ್ತೊಂದು ಕಡೆ ರಹಸ್ಯ ಒಪ್ಪಂದ, ಮೂರನೇ ಕಡೆ ಚೈನಾ ಬೆಳ್ಳಿ ದಾಳಿ ಮತ್ತು ನಾಲ್ಕನೇ ಕಡೆ ಭಾರತಕ್ಕೆ ಹೊಸ ಶಕ್ತಿ ಬಾಗಿಲುಗಳು. ಇವೆಲ್ಲ ಬೇರೆ ಬೇರೆ ಸುದ್ದಿಗಳಲ್ಲ, ಇವು ಒಂದೇ ಕಥೆಯ ವಿಭಿನ್ನ ಅಧ್ಯಾಯಗಳು. ಈಗ ಪ್ರಶ್ನೆ ನಿಮಗೆ, ಬಾಂಗ್ಲಾದೇಶದ ಈ ಎಚ್ಚರಿಕೆ ನಿಜಕ್ಕೂ ಭಾರತಕ್ಕೆ ಅಪಾಯವೇ ಎಂದು ನಿಮ್ಗೆ ಅನಿಸುತ್ತದೆಯೇ? ಚೈನಾದ ಈ ಹೆಜ್ಜೆ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸಬಲ್ಲದೆ ಮತ್ತು ಭಾರತ ಗಯಾನಾ ತರಹದ ದೇಶಗಳೊಂದಿಗೆ ಕೂಡಿ ತನ್ನ ವ್ಯೂಹಾತ್ಮಕ ಸ್ಥಿತಿಯನ್ನು ಇನ್ನೂ ಬಲಪಡಿಸಬಲ್ಲದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ.